ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯರೇ, ವಿದ್ವಾನ್ ಕೊಳಂಬೆ ಪುಟ್ಟಣ್ಣಗೌಡರು 20ನೇ ಶತಮಾನದ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಚ್ಚಗನ್ನಡದ ಕಟ್ಟಾಳು ಎಂದೇ ಗುರುತಿಸಲ್ಪಟ್ಟ ಪ್ರಮುಖ ವಿದ್ವಾಂಸರು, ಕವಿ ಮತ್ತು ಯಕ್ಷಗಾನದ ಅರ್ಥಧಾರಿಗಳು. 13ನೇ ಶತಮಾನದ ಕಬ್ಬಿಗ ಆಂಡಯ್ಯನ ನಂತರ ಕನ್ನಡದಲ್ಲಿ ಸಂಸ್ಕೃತ ಪದಗಳ ಮಿಶ್ರಣವಿಲ್ಲದೆ ಕಾವ್ಯ ರಚಿಸುವುದು ಸಾಧ್ಯವಿದೆ ಎಂದು ತೋರಿಸಿ ಅಚ್ಚಗನ್ನಡದ ನುಡಿಗೆ ಅಪಾರ ಕೊಡುಗೆ ನೀಡಿದ ಮಹನೀಯರು. ಇವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಬೀಗರು ಕೂಡ ಎನ್ನುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಇವರ ಪ್ರಮುಖ ಕೃತಿಗಳು ಕಾಲೂರ ಚೆಲುವೆ, ಅಚ್ಚಗನ್ನಡ ನುಡಿಕೋಶ, ನುಡಿವಣಿಗಳು ಮತ್ತು ಯಕ್ಷಗಾನ ಪ್ರಸಂಗಗಳು. ಆತ್ಮೀಯರೇ, ಪುಟ್ಟಣ್ಣಗೌಡರ ಒಂದು ವಿಶಿಷ್ಟ ಪ್ರಯತ್ನವೆಂದರೆ ಮಧ್ಯಕಾಲೀನ ಕವಿ ಆಂಡಯ್ಯನಿಗಿಂತಲೂ ಭಿನ್ನವಾಗಿ ಅಚ್ಚಗನ್ನಡ ದೇಸಿ ನುಡಿಯ ಬಳಕೆಯ ಪ್ರಯೋಗವನ್ನು ನಡೆಸಿದ್ದು. ಕಬ್ಬಿಗ ಆಂಡಯ್ಯ ತನ್ನ ಕಬ್ಬಿಗರ ಕಾವಕೃತಿಯಲ್ಲಿ ಹಲವು ಸಂಸ್ಕೃತದ ಪದಗಳನ್ನು ತದ್ಭವ ರೂಪಕ್ಕೆ ಪರಿವರ್ತಿಸಿ ಅಚ್ಚಗನ್ನಡವಾಗಿ ಬಳಸಿದರೆ, ಪುಟ್ಟಣ್ಣರು ತದ್ಭವಗಳಿಗಿಂತ ಹೆಚ್ಚಾಗಿ ಕನ್ನಡದ ಮೂಲ ದೇಶಿ ನುಡಿಗಳನ್ನೇ ಬಳಸಲು ಆದ್ಯತೆ ನೀಡಿದರು. ಉದಾಹರಣೆಗಾಗಿ ಚಂದ್ರ, ಚಂದಿರ, ತಿಂಗಳಪ್ಪ ಅಥವಾ ತಿಂಗಳು. ಇಲ್ಲಿ ತತ್ಸಮ ಪದಗಳ ಸಾಲಿಗೆ ಸೇರುವ ಪದವಾದ ಚಂದ್ರ ಕನ್ನಡದ ಸ್ವಂತ ರೂಪವಾದ ಚಂದಿರ ಎಂಬ ತದ್ಭವವಾಗಿ ರೂಪುಗೊಂಡಿದೆ. ಸ್ವತಂತ್ರ ಕನ್ನಡ ಪದ ಅಪ್ಪಟ ದೇಸಿ ನುಡಿ ತಿಂಗಳಪ್ಪ ಅಥವಾ ತಿಂಗಳು. ಇವರ ಕೃತಿ ಕಾಲೂರ ಚೆಲುವೆ ಕೇವಲ ಅಚ್ಚಗನ್ನಡ ಪದಗಳ ಭೂಷಿತೆಯಾಗಿರುವುದು ಒಂದು ಅಚ್ಚರಿಯ ವೈಶಿಷ್ಟ್ಯತೆಯೇ ಎನ್ನಬೇಕು. ಇದು ಪುಟ್ಟಣ್ಣಗೌಡರ ಮಹತ್ವದ ಸಾಧನೆಯ ಪ್ರತೀಕವಾದ ಅಚ್ಚಗನ್ನಡದ ಮೇರುಕೃತಿ. ಸುಮಾರು 440ಕ್ಕೂ ಹೆಚ್ಚು ಚೌಪದಿಗಳಿರುವ ಈ ಕಥನ ಕಾವ್ಯದಲ್ಲಿ ಒಂದು ಸಂಸ್ಕೃತ ಪದವನ್ನು ಬಳಸದೆ ಕೇವಲ ಹಚ್ಚ ಹಸಿರಾದ ಅಚ್ಚಗನ್ನಡ ಪದಗಳಿಂದ ಕಾವ್ಯ ಕಟ್ಟಿಕೊಟ್ಟು ಕನ್ನಡದ ಶಬ್ದ ಸಂಪತ್ತಿಗೆ ಹಿಡಿದ ಕನ್ನಡಿಯಾಗಿಸಿದ್ದಾರೆ. ಕಾವ್ಯ ರಚನೆಯ ಜೊತೆಗೆ ಕನ್ನಡದ ವಿಶಿಷ್ಟ ಪದಗಳನ್ನು ಉಳಿಸಿಕೊಳ್ಳಲು ಇವರು ಸಿದ್ಧಪಡಿಸಿದ ಅಚ್ಚಗನ್ನಡದ ನುಡಿಕೋಶವು ಮರೆಯಾಗುತ್ತಿದ್ದ ಹಳ್ಳಿ ಮಾತಿನ ಮತ್ತು ಹಳೆಯ ಕನ್ನಡದ ಪದಗಳಿಗೆ ಜೀವ ನೀಡಿದ ಉಪಯುಕ್ತ ಕೃತಿ. ಅಲ್ಲದೆ ನುಡಿವಣಿಗಳ ಮೂಲಕ ಜನಸಾಮಾನ್ಯರ ಆಡುಮಾತಿಗೆ ಸಾಹಿತ್ಯಿಕ ಮೌಲ್ಯವನ್ನು ನೀಡಿದರು. ಆತ್ಮೀಯರೇ, ಇವರ ಅಚ್ಚಗನ್ನಡ ಬಳಕೆಯ ಉದ್ದೇಶ ಕೇವಲ ಭಾಷಾಭಿಮಾನವಾಗಿರಲಿಲ್ಲ. ಬದಲಾಗಿ ಕನ್ನಡಕ್ಕೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವವಿದೆ ಮತ್ತು ಸಂಸ್ಕೃತದ ಹಂಗಿಲ್ಲದೆಯೂ ಅತ್ಯುನ್ನತ ಕಾವ್ಯವನ್ನು ಅಚ್ಚಗನ್ನಡದಲ್ಲಿ ರಚಿಸಬಹುದು ಎಂದು ತೋರಿಸಿಕೊಡುವುದಾಗಿತ್ತು. ಪುಟ್ಟಣ್ಣರು ಕೇವಲ ಸಾಹಿತಿಯಾಗಿ ಮಾತ್ರವಲ್ಲದೆ ಒಬ್ಬ ಪ್ರಸಿದ್ಧ ಯಕ್ಷಗಾನದ ಅರ್ಥಧಾರಿಯಾಗಿಯೂ, ಹರಿಕಥಾ ವಿದ್ವಾಂಸರಾಗಿಯೂ, ಸ್ವಾತಂತ್ರ್ಯ ಹೋರಾಟಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರ ಈ ಅಚ್ಚಗನ್ನಡದ ಪ್ರೀತಿಯನ್ನು ಗೌರವಿಸಲು ಅಭಿಮಾನಿಗಳು ಅವರನ್ನು ಅಚ್ಚಗನ್ನಡದ ಅಚ್ಚರಿಯ ಕವಿ ಎಂದು ಕರೆದಿರುವರು. ಇಂದು ಅವರನ್ನು ನಿಮ್ಮ ಮುಂದೆ ಪರಿಚಯಿಸಿದ ಸಂತಸ ಭಾಗ್ಯ ನಮ್ಮದಾಗಿದೆ. ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.